ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಗುರುವಾರ ನಡೆದ 2024 ಹಾಗೂ 25ನೇ ಸಾಲಿನ ಗೌಡಗೆರೆ ಹೋಬಳಿ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು. ಕೃಷಿ ವಿಜ್ಞಾನಿ ಡಾಕ್ಟರ್ ಆದರ್ಶ ಮಾತನಾಡಿ, ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಹೆಚ್ಚು ಉತ್ಸುಕತೆಯಿಂದ ಪಾಲ್ಗೊಳ್ಳಬೇಕು. ಗುರಿ ಮುಟ್ಟುತ್ತೇನೆ ಎಂಬ ದೃಢ ವಿಶ್ವಾಸ ನಿಮಗೆ ಗೆಲುವು ತಂದುಕೊಡುತ್ತೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ದೇಶವನ್ನ ಪ್ರತಿನಿಧಿಸುವಷ್ಟು ಎತ್ತರಕ್ಕೆ ಬೆಳೆಯಬೇಕು ಎಂದರು. ಎಪಿಎಂಸಿ ಮಾಜಿ ಅಧ್ಯಕ್ಷ ಶಶಿಧರಗೌಡ ಮಾತನಾಡಿ, ಗ್ರಾಮೀಣ ಕ್ರೀಡಾಕೂಟಗಳು ಪ್ರತಿಭೆಗಳ ಬೆಳವಣಿಗೆಗೆ ಭದ್ರ ಬುನಾದಿ ಆಗಲಿದೆ ಎಂದರು. ಪಿಡಿಒ ಆರ್ ನಾಗರಾಜ್ ಮಾತನಾಡಿ, ವಿದ್ಯಾರ್ಥಿಗಳು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ಗುರು ಹಿರಿಯರನ್ನ ಗೌರವಿಸುವಂತಹ ಸಂಸ್ಕಾರ ಬೆಳೆಸಿಕೊಂಡರೆ ಸಮಾಜದಲ್ಲಿ ಯಶಸ್ಸು ಕಾಣಲು ಸಾಧ್ಯ ಎಂದರು. ದೈಹಿಕ ಶಿಕ್ಷಣ ಪರೀಕ್ಷಕ ನಾಗರಾಜು ಮಾತನಾಡಿ, ಗೌಡಗೆರೆ ಹೋಬಳಿ ಶೈಕ್ಷಣಿಕ, ಸಾಮಾಜಿಕ, ಕ್ರೀಡೆ, ಧಾರ್ಮಿಕ, ರಾಜಕೀಯವಾಗಿ ವೈಶಿಷ್ಟ್ಯ ಹೊಂದಿದೆ. ಹೋಬಳಿ ಎಂಬ ಹೆಗ್ಗಳಿಕೆ ಹೊಂದಿದೆ ಎಂದರು. ಇನ್ನು ಕ್ರೀಡಾ ಜ್ಯೋತಿ ಸ್ವೀಕರಿಸಿ ಮಾತನಾಡಿದ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ರಾಮಚಂದ್ರಪ್ಪ, ಕ್ರೀಡಾಕೂಟ ಮಕ್ಕಳ ಜ್ಞಾನ ವಿಕಸನದ ಜೊತೆ ಮನೋ ಉಲ್ಲಾಸಕ್ಕೆ ಸಹಕಾರಿ. ಗ್ರಾಮೀಣ ಪ್ರತಿಭೆಗಳ ಅನಾವರಣಕ್ಕೆ ಇಂತಹ ಕ್ರೀಡಾಕೂಟಗಳು ವೇದಿಕೆಯಾಗಲಿದೆ ಎಂದರು. ಕ್ರೀಡಾಕೂಟದ ಧ್ವಜಾರೋಹಣವನ್ನು ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎಂ ಕವಿತಾ ನೆರವೇರಿಸಿದರು. ಸಿಇಒ ಗೋವಿಂದಪ್ಪ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದರು. ತಾವರೆಕೆರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ತಿಮ್ಮಣ್ಣ, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮೆಹಬೂಬ್, ಮಾಜಿ ಅಧ್ಯಕ್ಷೆ ಪುಟ್ಟಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್ ನಾಯಕ, ಉಪ ಪ್ರಾಂಶುಪಾಲ ಗಂಗಾಧರ್, ಮುಖಂಡ ತಾವರೆಕೆರೆ ದೇವರಾಜು, ಮುಖ್ಯ ಶಿಕ್ಷಕ ತಿಪ್ಪೇಸ್ವಾಮಿ, ಸಿಆರ್ಪಿಗಳಾದ ಸುಬ್ಬರಾಯಪ್ಪ, ಎಚ್ಜಿ ಮಂಜುನಾಥ್, ಸುರೇಶ್ ಬಾಬು, ಪಿಎಸ್ಐ ಚಂದ್ರಶೇಖರ್, ಶಾಲಾ ಅಭಿವೃದ್ಧಿ ಸಮಿತಿಯ ಗುರುಪ್ರಸಾದ್, ಸೋಮಶೇಖರ್ ಸೇರಿದಂತೆ 14 ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು. ತೀರ್ಪುಗಾರರ ತೀರ್ಪುಗಳನ್ನು ಮನ್ನಣೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಯಾವುದೇ ಗೊಂದಲ, ಆವೇಶಗಳು, ದ್ವೇಷಗಳು, ಈ ಯಾವುದೇ ವಾತಾವರಣ ಬರದೆ ಆಯಾ ಶಾಲೆಯ ವ್ಯವಸ್ಥಾಪಕರು ಬಹಳ ಶಿಸ್ತಿನಿಂದ ಮಕ್ಕಳನ್ನು ಆ ಕರೆದ ಸಮಯಕ್ಕೆ ತಕ್ಕನಾಗಿ ನೀವಲ್ಲಿ ತೊಡಗಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಮುಗಿಸಬೇಕು. ನಮ್ಮ ಎಲ್ಲ ತೀರ್ಪುಗಾರರು ಬಹಳ ಸದೃಢರಾಗಿದ್ದಾರೆ. ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿದ್ದಾರೆ. ಅವರೆಲ್ಲ ಅತ್ಯುತ್ತಮ ತೀರ್ಪುಗಳನ್ನು ಕೊಡ್ತಾರೆ. ಯಾವುದೇ ಅದರಲ್ಲಿ ಗೊಂದಲಗಳಿರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಸಹಕಾರ ನೀಡಬೇಕು. ತಮಗೆಲ್ಲರಿಗೂ ಕೂಡ ಇವತ್ತು ಒಂದು ಅತ್ಯಂತ ಸಂತೋಷದಾಯಕ ದಿನ. ಯಾಕೆಂದರೆ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 14 ಶಾಲೆಯ ವಿದ್ಯಾರ್ಥಿಗಳು, ಇವತ್ತು ವಿದ್ಯಾರ್ಥಿಗಳನ್ನೆಲ್ಲ ನಾನು ಕ್ರೀಡಾಪಟುಗಳು ಇಲ್ಲಿ ಬಂದಿದ್ದೀರಿ. ಒಂದು ವಿದ್ಯಾಭ್ಯಾಸ ಅಂದಾಗ ಪಠ್ಯ ಮತ್ತು ಪಠ್ಯೇತರ ಎರಡೂ ಕೂಡ ಸಮಾನಾಂತರವಾಗಿ ಹೋಗಬೇಕಾಗತ್ತೆ. ಪಠ್ಯೇತರ ಅಂದರೆ ಕ್ರೀಡೆ ಮಾತ್ರ ಅಲ್ಲ, ನಿಮ್ಮ ಎಲ್ಲ ಇತರೆ ಚಟುವಟಿಕೆಗಳು, ಅದು ನಿಮ್ಮ ಸಂಸ್ಕಾರ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ನಿಮ್ಮ ಏನು ಕಲ್ಚರಲ್ ಆಕ್ಟಿವಿಟೀಸ್, ಸಾಂಸ್ಕೃತಿಕ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಮತ್ತು ನಿಮ್ಮ ವೈಯಕ್ತಿಕ ಜೀವನದ ವಿಧಾನ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ನೀವು ಕಲಿಬೇಕಾಗುತ್ತೆ ಸಮಾನಾಂತರವಾಗಿ. ಅದರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ಕ್ರೀಡೆ ವಹಿಸ್ತದೆ. ಯಾಕೆಂದರೆ ಅದು ನಿಮ್ಮ ದೈಹಿಕ ಆರೋಗ್ಯವನ್ನು ಸಮಸ್ಥಿತಿಯಲ್ಲಿಡ್ತದೆ. ದೈಹಿಕ ಆರೋಗ್ಯ ಸಮಸ್ಥಿತಿಯಲ್ಲಿದ್ದರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಸದೃಢವಾಗಿರುತ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಹೋಬಳಿಯ ಹೆಸರನ್ನು ತಾಲೂಕನ್ನು ಮೀರಿ ಜಿಲ್ಲೆಯನ್ನು ಮೀರಿ ರಾಜ್ಯ ಮಟ್ಟದಲ್ಲಿ ನೀವು ಇಲ್ಲಿ ಕೂತಿರ್ತಕ್ಕಂಥವ್ರು ರಾಜ್ಯ ಮಟ್ಟಕ್ಕೆ ಹೋಗಬೇಕು. ನಮ್ಮ ಈ ಒಂದು ಹೈಸ್ಕೂಲ್ ಕ್ರೀಡಾಕೂಟ ಅನ್ನೋದು ನಮ್ಮ ತಾವರೆಕೆರೆಯ ಒಂದು ತಮಗೆಲ್ಲರಿಗೂ ಕೊಡ್ತಕ್ಕಂಥ ಸಂದೇಶ. ಆ ನಿಟ್ಟಿನಲ್ಲಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಆಲ್. ಈಗ ನಾವು ಭಾಳಷ್ಟು ಮೀಡಿಯಾದಲ್ಲೂ ನೋಡ್ತಾ ಇದ್ದೀವಿ, ಒಲಿಂಪಿಕ್ಸ್ ನಡೀತಾ ಇರುವಂಥ ಒಂದು ಸಮಯ. ಭಾಳ ಎಷ್ಟು ಕಷ್ಟಪಟ್ಟು ಪ್ರತಿಯೊಂದು ಕ್ರೀಡೆಗೆ ಅಲ್ಲಿ ಒಂದು ಪ್ರಿಪರೇಷನ್ ಆಗ್ತಾ ಇರುತ್ತೆ. ಭಾಳ ಏಳು ಬೀಳುಗಳು ಕೂಡ ಅಲ್ಲಿ ನಡೀತಾ ಇರುವಂಥದ್ದು. ಈಗ ಜಸ್ಟ್ ನಿನ್ನೆ ನಾವು ನೋಡಿದಾಗೆ ವಿನಿಶಾ ಪೋಗಾಟ್ ಅವರು ಏನು ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ಸ್ ಬಂದಾಗ 50 kg ಒಳಗಿದ್ದು ತೂಕದಲ್ಲಿ ಅದೆಲ್ಲ ಗೆದ್ದು ಪ್ರಥಮ ಬಾರಿಗೆ ನಮ್ಮ ದೇಶಕ್ಕೆ ಒಂದು ಸಿಲ್ವರು ಅಥವಾ ಗೋಲ್ಡ್ ಮೆಡಲ್ಲು ಬರುವಂಥ ಚಾನ್ಸ್ ಇದ್ದಂಥರು ಅವರ ತೂಕ ಜಾಸ್ತಿಯಾಗಿ ಕೇವಲ 100 ಗ್ರಾಮ್ ತೂಕದಿಂದ ಅವರು ಡಿಸ್ಕ್ವಾಲಿಫೈ ಆದರಂಥರು. ಆದರೆ ಇವತ್ತು ನಮ್ಮೆಲ್ಲರ ಪ್ರೀತಿಯನ್ನು ಅವರು ಗಳಿಸಿದ್ದಾರೆ. ಅದೇ ರೀತಿ ನಮ್ಮ ಮಕ್ಕಳಲ್ಲೂ ಅಷ್ಟೇ ಮುಂದೆ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗುವುದಕ್ಕೆ
ಇಲ್ಲಿಂದ ನಿಮಗೆ ಇದೊಂದು ಬುನಾದಿ. ಹೋಬಳಿ ಮಟ್ಟದಿಂದ ನೀವು ನಡೀತಾ ಇರೋಂಥ ಇಂಥ ಕ್ರೀಡಾಕೂಟದಲ್ಲಿ ಇದೊಂದು ಬುನಾದಿ ಅಂತ ತಿಳ್ಕೊಂಡು ಬರೀ ಓದು ಅಷ್ಟೇ ಅಲ್ಲ, ನಿಮ್ಮ ಪ್ರತಿಭಾ ಕಾರಂಜಿ ಇರ್ಬೋದು, ಕ್ರೀಡೆಯಲ್ಲಿರ್ಬೋದು, ಯಾರ್ಯಾರಿಗೆ ಎಲ್ಲೆಲ್ಲಿ ಉತ್ಸಾಹ ಇರುತ್ತೆ, ಯಾವುದ್ಯಾವುದು ನಾವು ಸಾಧಿಸಬೇಕು ಅಂತ ಇರ್ತೀವಿ ಅಲ್ಲೆಲ್ಲರೂ ನೀವು ಸಾಧಿಸಿ. ಸರ್ಕಾರಿ ಪ್ರೌಢಶಾಲೆ ತವರಕೆರೆ ಇವರ ಸಹಯೋಗದೊಂದಿಗೆ ಇಂದು ಏನು ಗ್ರಾಮೀಣ ಕ್ರೀಡಾಪಟುಗಳಾಗಿ ನಿಮ್ಮ ಒಂದು ಏನು ಕ್ರೀಡೆಯಲ್ಲಿ ನಿಮ್ಮ ಒಂದು ವರ್ಚಸ್ಸನ್ನು ಮತ್ತು ನಿಮ್ಮ ಸಾಧನೆಯನ್ನು ಗುರುತಿಸ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಸದಾವಕಾಶ. ಇಂದು ಹೋಬಳಿ ಮಟ್ಟದಲ್ಲಿ ಗುರುತಿಸ್ಕೊಂಡು, ತಾಲೂಕು ಮಟ್ಟದಲ್ಲಿ ಗುರುತಿಸ್ಕೊಂಡು, ಜಿಲ್ಲಾ ಮಟ್ಟದಲ್ಲಿ ಗುರುತಿಸ್ಕೊಂಡು ಯಶಸ್ಸನ್ನು ಕಾಣಬೇಕು ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಈಗಾಗಲೇ ಮುಖ್ಯ ಅತಿಥಿಗಳಾಗಿ ಎಲ್ಲ ಸುಮಾರು ಜನ ಮಾತಾಡಿದ್ದಾರೆ. ನಾನು ಮಾತಾಡೋದಕ್ಕೆ ಹೆಚ್ಚಿಗೆ ಏನು ಉಳಿದಿಲ್ಲ. ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.